ಬಹಳಷ್ಟು ಸೆಲೆಬ್ರಿಟಿ ಸ್ಟಾರ್ಸ್ಗೆಲ್ಲ ನೀವು ಡಿಸೈನ್ ಮಾಡಿದ್ರಾ? ಯಾವ್ಯಾವ ಸೆಲೆಬ್ರಿಟಿಗಳಿಗೆ ಡಿಸೈನ್ ಮಾಡಿದ್ದೀರಾ ಮ್ಯಾಮ್? ತುಂಬ ಲೈಕ್ ಫಸ್ಟ್ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಅರ್ಜುನ್ ಜನ್ಯ ಸರ್ ಇಂದ. ಲೈಕ್ ಇಟ್ಸ್ ಬೀನ್ ಅರೌಂಡ್ 7-8 ಇಯರ್ಸ್ ಮುಂಚೆ ಫಸ್ಟ್ ಜರ್ನಿ ಲೈಕ್ ಸೆಲೆಬ್ರಿಟಿಗೆ ಡಿಸೈನ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅರ್ಜುನ್ ಜನ್ಯ ಸರ್ ಇಂದ. ಅಲ್ಲಿಂದ ಟಿಲ್ ನಾವು ಇವಾಗ ಶ್ರೀಲೀಲಾ ಅವ್ರಿಗೆ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಅದಿತಿ ಶ್ರೀಲೀಲಾ. ಹೌದು, ಸೊ ಈಗ ಹಿಟ್ ಟ್ರೆಂಡ್ ಅಲ್ಲಿ ಇದ್ದಾರೆ. ಆ್ಯಂಡ್ ಅದಿತಿ ಪ್ರಭುದೇವ್ ಅವ್ರಿಗೆ ಮಾಡಿದ್ದೀನಿ. ಈಗ ಬಿಗ್ ಬಾಸ್ ಸೆಲೆಬ್ರಿಟೀಸಿಗೆ ಮಾಡಿದ್ದೀನಿ. ಆಲ್ಮೋಸ್ಟ್ ಲೈಕ್ ನಿವೇದಿತಾ ಗೌಡ ಆಗಲಿ. ಈಗ ಬಿಗ್ ಬಾಸಲ್ಲಿ ಆಲ್ಮೋಸ್ಟ್ ಸುಮಾರು ನಮ್ದು ಎವ್ರಿ ಸೀಸನ್ ನಮ್ಮದು ಅರೌಂಡ್ 4 to 5 ಮೆಂಬರ್ಸ್ಗೆ ವಿಲ್ ಬಿ ಟೈ ಅಪ್. ಓಕೆ, ಇಷ್ಟು ಜನ ಸೆಲೆಬ್ರಿಟೀಸಿಗೆ ನೀವು ಡಿಸೈನ್ ಮಾಡಿದ್ದೀರಾ. ಅದರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಸ್ಟಾರು ಡಿಸೈನ್ ಮಾಡಿರೋದ್ರಲ್ಲಿ ಭಾಳ ಇಷ್ಟ ಆಗಿದ್ದು, ಅವರಿಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಂಥ ಸ್ಟಾರ್ ಯಾರು? ನನ್ನ ಫೇವ್ರೆಟ್ ಬಂದು ಅದಿತಿ ಪ್ರಭುದೇವ್ ಅವ್ರು. ಲೈಕ್ ವಾಟ್ ಎವರ್ಸ್ ನನ್ನ ಕ್ರಿಯೇಷನಲ್ಲಿ ಏನೇ ಮಾಡಿಕೊಟ್ರು ಅವ್ರಿಗೆ ಅದು ತುಂಬ ಚೆನ್ನಾಗಿ ಆಪ್ಟ್ ಆಗಿ ಸೂಟ್ ಆಗ್ತಾ ಇತ್ತು. ಆ್ಯಂಡ್ ಶಿ ಯೂಸ್ ಟು ಕ್ಯಾರಿ ವೆರಿ ನೈಸ್. ಹಂಗಾಗಿ ಲೈಕ್ ಓಕೆ. ಸ್ಪೆಷಲ್. ಲೈಕ್ ಮತ್ತೆ ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಇರುತ್ತೆ. ಯಾಕಂದ್ರೆ ಡಿಸೈನರ್ಸಿಗೆ ಹೇಗಿರುತ್ತೆ ಅಂದ್ರೆ ಸ್ಟಾರ್ಗಳಿಗೆ ಹೇಳಿದ್ದಷ್ಟೇ ಇರೋದಿಲ್ಲ ಮಾಡೋದಂತಲ್ಲ, ಅದಕ್ಕಿಂತ ಹೆಚ್ಚಿಂದೇ ಡಿಸೈನ್ ಮಾಡಿರ್ತೀರಾ. ಆ ಥರದ್ದು ಡಿಸೈನ್ಸ್ ನೀವು ಯಾರು ನಿಮ್ಮ ಡ್ರೀಮ್ ಸ್ಟಾರ್ ಯಾರಿದ್ದಾರೆ ಅವ್ರಿಗೆ ಡಿಸೈನ್ ಮಾಡಬೇಕು ಅನ್ನೋದಾದ್ರೆ? ರಶ್ಮಿಕಾ ಮಂದನಾಗಿ ಮಾಡಬೇಕು ಅಂತ ಇದೆ ಮ್ಯಾಮ್. ಬಟ್ ಅದೇ ಆಪರ್ಚುನಿಟಿ ಸಿಗಲಿಲ್ಲ ಸದ್ಯಕ್ಕೆ. ಬಟ್ ವಿಲ್ ಟ್ರೈ ಇನ್ ಫ್ಯೂಚರ್. ನಿಮ್ಮ ಡ್ರೀಮು, ನಿಮ್ಮ ವಿಶ್ ಫುಲ್ಫಿಲ್ ಆಗಲಿ. ಸೊ ನಿಮ್ಮ ಫ್ಯಾಷನ್ ಐಕಾನ್ ಯಾರು? ನನಗೆ ಸುದೀಪ್ ಸರ್ ಅಂತ ಅನ್ಸುತ್ತೆ ಮ್ಯಾಮ್. ಬಿಕಾಸ್ ಅವ್ರು ಕ್ಯಾರಿ ಮಾಡೋದು ರೀಸನ್ ಲೈಕ್ ದ ವೇ ಹಿ ಕ್ಯಾರೀಸ್ ದ ಡ್ರೆಸ್ ಅಷ್ಟೇ. ಅವ್ರಿಗೆ ಏನೇ ಲೈಕ್ ಸ್ಟೈಲ್ ಹಿ ಪ್ರಿಫರ್ಸ್, ಲೈಕ್ ಯಾವುದೇ ಸ್ಟೈಲ್ ಸ್ಟೇಟ್ಮೆಂಟ್ ಆಗಲಿ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಲೈಕ್ ದ್ಯಾನ್ ಅದರ್ ಆರ್ಟಿಸ್ಟ್ ಹಿ ಕ್ಯಾರೀಸ್ ವೆರಿ ವೆಲ್. ಹಂಗಾಗಿ ಓಕೆ. ಸೊ ನೀವು ಏನು ಟಿಪ್ಸ್ ಕೊಡ್ತೀರಾ? ಈ ಗೌನ್ಸ್ ಆಗ್ಬೋದು, ಪಾರ್ಟಿ ವೇರ್ಸ್ ಆಗ್ಬೋದು. ಸೊ ಒಂದು 3 to 5 ಟಿಪ್ಸ್ ಏನು ಕೊಡ್ತೀರಾ ತುಂಬ ಆಕರ್ಷಕವಾಗಿ, ಅಂದರೆ ಅಟ್ರಾಕ್ಟಿವ್ ಆಗಿ ಕಾಣಿಸೋಕ್ಕೆ? ಸೊ ಏನೇ ಇದ್ರೂ ಪ್ರಿಫರ್ ಅ ಬಾಡಿ, ಐ ಮೀನ್ ನಿಮಗೆ ಸೂಟ್ ಆಗೋಂಥ ಕಲರ್ ಪ್ರಿಫರ್ ಮಾಡಿ. ಸೊ ನಿಮಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಎನ್ಹಾನ್ಸ್ ಯುವರ್ ಕಲರ್ ಟೋನ್ ಆಲ್ಸೋ. ಆ್ಯಂಡ್ ಸ್ಟೈಲಿಂಗ್ ಪ್ರಕಾರ ಅಂತಂದರೆ ಲೈಕ್ ನಿಮಗೆ ಸೂಟ್ ಆಗೋಂಥ ಸ್ಟೈಲ್ನ ನೀವು ಪ್ರಿಫರ್ ಮಾಡಿ. ಬಿಕಾಸ್ ಯಾರೋ ಒಬ್ರೇನೋ ಮಾಡಿದ್ದಾರೆ ಅಂತ ನಿಮಗೆ ಸೂಟ್ ಆಗದೇ ಇರೋಂಥದ್ದನ್ನ ನೀವು ಪ್ರಿಫರ್ ಮಾಡಬೇಡಿ. ಲೈಕ್ ದೀಸ್ ಆರ್ ದ ಥಿಂಗ್ಸ್ ಮ್ಯಾಮ್. ಇವಾಗ ನೀವು ಫಿಶ್ ಕಟ್ಟಲ್ಲಿ ಗೌನ್ಸ್ ಎಲ್ಲ ನೋಡಿದ್ರೆ, ಇವಾಗ ಇದು ಫಿಶ್ ಕಟ್ ಲೆಹಂಗಾಸ್ ಈಗ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರೋದು. ಲೆಹಂಗಾ ಅಂದ ತಕ್ಷಣನೇ ಟ್ರೆಡಿಷನಲ್ ಅನ್ಕೋತಾರೆ ಎಲ್ಲರೂ. ಬಟ್ ಈ ಟ್ರೆಡಿಷನಲ್ ಲುಕ್ ವೆಸ್ಟರ್ನೈಸ್ ಆಗಿ ಲೈಕ್ ಫಿಶ್ ಕಟ್ ಅಲ್ಲೂ ಲೆಹಂಗಾ ತರ ಕಾನ್ಸೆಪ್ಟ್ ಮಾಡಿ ಮಾಡಿರೋದು. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿ ಕ್ರಿಸ್ಟಲ್ ಬೀಡ್ಸ್ ಅಂಡ್ ಕಂಪ್ಲೀಟ್ ಫಿಶ್ ಕಟ್ ತರನೇ ಫ್ರಿಂಚ್ ಅಂತಾರಲ್ಲ ಅದಾ, ಅಥವಾ ಇದು ಹ್ಯಾಂಗಿಂಗ್ಸ್ ಅಂತ ಹೇಳ್ತೀವಿ ನಾವು. ಲೈಕ್ ಕ್ರಿಸ್ಟಲ್ ಬೀಡ್ಸ್ ಮತ್ತೆ ಶುಗರ್ ಬೀಡ್ಸ್ ನೆಲ್ಲ ಯೂಸ್ ಮಾಡಿ ಹ್ಯಾಂಗಿಂಗ್ ಮಾಡಿ. ಸೊ ಇದು ಕಂಪ್ಲೀಟ್ ಇದನ್ನು ಹ್ಯಾಂಡ್ ವರ್ಕ್ ಮಾಡಿ ಕಂಪ್ಲೀಟ್ ಅದೇ ಬಾಡಿ ಫಿಟೆಡ್ ಬರುತ್ತೆ. ಇದು ಆಲ್ಮೋಸ್ಟ್ ಟೀನ್ಸ್ ಏನೇ ಪ್ರಿಫರ್ ಮಾಡ್ತಾರೆ. ಸೊ ಲೆಹೆಂಗಾ ಅಂದ ತಕ್ಷಣ ಎಲ್ಲ ಟ್ರೆಡಿಷನಲ್ ವೇರ್ ಅನ್ಕೊಳ್ತಾರೆ. ಲೆಹೆಂಗಾಗೂ ಈಗ ವೆಸ್ಟರ್ನ್ ಡಿಸೈನ್ ಟಚ್ ಸಿಕ್ಕಿದೆ. ಸೊ ಅವರೇ ಹೇಳೋ ಹಾಗೆ, ಚಂದನ್ನೇ ಹೇಳೋ ಹಾಗೆ, ಈ ವೆಸ್ಟರ್ನ್ ಏನು ಡಿಸೈನ್ ಸ್ಪೆಷಾಲಿಟಿ ಏನು, ಇದ್ರ ಹೆಸರೇನು ಮ್ಯಾಮ್? ಇದು ಲೈಕ್ ಫಿಶ್ ಕಟ್ ಲೆಹಂಗಾ ಅಂತಾನೆ ಸ್ಪೆಷಾಲಿಟಿ. ಬಟ್ ಇವಾಗ ಇದು ತುಂಬ ಟ್ರೆಂಡಿಂಗಲ್ಲಿದೆ. ಈವನ್ ಮದುವೆ ಹುಡುಗಿ ಲೈಕ್ ಬ್ರೈಡ್ಸ್ ಆಲ್ಸೋ ದೇ ಆರ್ ವೇರಿಂಗ್ ಫಾರ್ ರಿಸೆಪ್ಷನ್. ಈ ಥರ ಇಂಡೋ ವೆಸ್ಟರ್ನ್ ಕ್ಯಾಟಗರಿಗೆ ಬರುತ್ತೆ. ಓಕೆ. ಲೈಕ್ ಕಂಪ್ಲೀಟ್ ಇವಾಗ ಗೌನ್ಸ್ ನೋಡಿದ್ರಿ ನೀವು, ಲೆಹಂಗಾಸ್ ನೋಡಿರ್ತೀರ. ಆ್ಯಂಡ್ ಲೈಕ್ ಮಿಕ್ಸ್ ಮಾಡಿ ಇದನ್ನ ಈ ಥರ ಲೈಕ್ ಗೌನ್ ಮಾಡಿರೋದು. ಆ್ಯಂಡ್ ಇವನ್ ಇದನ್ನ ಲೈಕ್ ಬ್ರೈಡ್ ಮೇಡ್ಸ್ ಎಲ್ಲ ಇದನ್ನ ಪ್ರಿಫರ್ ಮಾಡಬಹುದು ಮ್ಯಾಮ್. ಇವನ್ ನ್ಯೂ ಇಯರ್ ಪಾರ್ಟೀಸಿಗಾಗ್ಲಿ ಇದು ಫಿಶ್ ಕಟ್ ತರನೇ ಬರುತ್ತೆ. ನಿಮ್ಗೆ ವೇರ್ ಮಾಡಿದಾಗ ಕಂಪ್ಲೀಟ್ ಬಾಡಿ ಫಿಟೆಡ್ ಬರುತ್ತೆ. ಅಂಡ್ ಇದು ಕಂಪ್ಲೀಟ್ ನೀವು ಅಲ್ಲೇನ್ ನೀವು ಇದು ನೋಡಿದ್ರೆ ಕ್ರಿಸ್ಟಲ್ಸ್, ಕಂಪ್ಲೀಟ್ ಕ್ರಿಸ್ಟಲ್ಸ್ ಅಲ್ಲೇ ಬಾಡಿ ಮಾಡಿರೋದು. ಹ್ಯಾಂಡ್ ಮೇಡ್ ಇದೆಲ್ಲ? ಕಂಪ್ಲೀಟ್ ಹ್ಯಾಂಡ್ ಮೇಡ್ ಇದು. ಲೈಕ್ ರೆಡಿ ಲೇಸಸ್ ನ ತಗೊಂಡು ಕಂಪ್ಲೀಟ್ ಹ್ಯಾಂಡ್ ಮೇಡ್. ಇದು ಈಗ ಪಾರ್ಟಿ ವೇರ್ ಕ್ಯಾಟಗರಿಗೆ ಸೇರ್ಕೊಂಡಿದೆ. ಲೈಕ್ ಇದೆಲ್ಲ ಪಾರ್ಟಿ ವೇರ್ ಕ್ಯಾಟಗರಿಗೆ ಬರುತ್ತೆ. ಈ ತರ ಡಿಸೈನರ್ ವೇರ್ ಗಳನ್ನ ಬೇರೆ ಫಂಕ್ಷನ್ಸ್ ಅಲ್ಲೂ ಯೂಸ್ ಮಾಡಬಹುದಲ್ವಾ? ಮಾಡಬಹುದು ಮ್ಯಾಮ್. ನಿಮಗೆ ರಿಸೆಪ್ಷನ್ ಅಲ್ಲಿ ಆಗಲಿ, ಎಂಗೇಜ್ಮೆಂಟ್ಸ್ ಅಲ್ಲಿ ಆಗಲಿ, ಈ ತರ ಇದಕ್ಕೆ ಪ್ರಿಫರ್ ಮಾಡಬಹುದು. ಓಕೆ. ಲೈಕ್ ಬಾಲಿವುಡ್ ಪಾರ್ಟೀಸ್ಗಾಗಲಿ ಇದಕ್ಕೆಲ್ಲ ಪ್ರಿಫರ್ ಮಾಡಬಹುದು. ಆ್ಯಂಡ್ ಅದೇ ಕಾನ್ಸೆಪ್ಟ್ ಅಲ್ಲೇ ಇದು ಲೈಕ್ ಗೌನು ಅಲ್ಲ, ಇದರ ಇದು ಫಿಶ್ ಕಟ್ ಲೆಹಂಗಾನು ಅಲ್ಲ. ಜಸ್ಟ್ ನಿಮ್ಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಅನ್ಬೋದು. ಆ್ಯಂಡ್ ಇದು ನಿಮಗೆ ಕಂಪ್ಲೀಟ್ ಸ್ಕಿನ್ ಕಲರ್ ಜಸ್ಟ್ ಅಟ್ಯಾಚ್ಮೆಂಟ್ ಅಷ್ಟೇ ಅದು. ಸೊ ಓಲ್ ಒಂದೇ ಪೀಸ್ ಇದೆ. ಹೌದು. ಆ್ಯಂಡ್ ಇದು ನೋಡಿದ್ರೆ ನಿಮ್ಗೆ ಬಾಟಮ್ ಕಂಪ್ಲೀಟ್ ಅದೆಲ್ಲ ನಾರ್ಮಲ್ ಅನಿಸ್ತು. ಅದರಲ್ಲೂ ಇದು ಅಪ್ಗ್ರೇಡೆಡ್ ಅಂತ ಅಂದ್ರೆ ನಿಮಗೆ ನೆಕ್ಸ್ಟ್ ವೇರಿಯೇಷನ್ಸ್ ಎಲ್ಲ ಈ ತರ ತೋರಿಸಬಹುದು. ಬರುತ್ತೆ. ಸೊ ಆದ್ರೆ ಇದು ಸ್ವಲ್ಪ ಗೌನ್ ರೀತಿನೇ ಕಾಣಿಸ್ತಾ ಇದೆ. ಅಂಡ್ ಬಟ್ ನೀವು ಹಿಂಗ್ ನೋಡಕ್ ಹೋದ್ರೆ ಇದು ಲೆಹಂಗಾ ಆಕ್ಚುಲಿ. ಇಟ್ಸ್ ಅ ಲೆಹಂಗಾ, ಕಂಪ್ಲೀಟ್ ಲೆಹಂಗಾ, ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಇದೆ. ಸೊ ಕಟ್ಔಟ್ ಲೆಹಂಗಾ. ಇದನ್ನ ಜಸ್ಟ್ ಪಾರ್ಟೀಸ್ ಅಷ್ಟೇ ಅಲ್ಲ, ಬೇರೆ ಪ್ರೋಗ್ರಾಮ್ಸ್ಗೂ ಹಾಕಬಹುದು.
ನಿಮ್ಗೆ ಈವನ್ ವೆಡ್ಡಿಂಗ್ಸಿಗೆ ಪ್ರಿಫರ್ ಮಾಡ್ಬೋದು ಅಥವಾ ಈವನ್ ಅವಾರ್ಡ್ ಫಂಕ್ಷನ್ಸಿಗೆ ಪ್ರಿಫರ್ ಮಾಡ್ಬೋದು, ರೆಡ್ ಕಾರ್ಪೆಟ್ಸ್ಗೆಲ್ಲ ಈ ಥರ ಪ್ರಿಫರ್ ಮಲ್ಟಿ ಪರ್ಪಸ್. ಓ ಫೈನ್. ಈವನ್ ಐದರ್ ಇಟ್ ಇಸ್ ನಾಟ್ ಟು ವೆಸ್ಟರ್ನ್ ನಾಟ್ ಟು ಲೈಕ್ ಇಂಡಿಯನ್, ಎಲ್ಲ ಥರನೂ ಪ್ರಿಫರ್ ಮಾಡ್ಬೋದು. ಸೊ ಅಲ್ಲಿ ರೆಫಲ್ಸ್ ಲೆಹಂಗಾಗಳು ಈಗ ಬಹಳಷ್ಟು ಟ್ರೆಂಡಲ್ಲಿ ಇದೆ ಇದು. ರಫಿಲ್ಸ್ ಲೈಕ್ ಆಲ್ವೇಸ್ ಇನ್ ಟ್ರೆಂಡ್ ಮ್ಯಾಮ್. ಇದು ರಫಿಲ್ ಗೌನ್ಸ್ ಅಂತ ಹ್ಮ್ ಇವಾಗ ತುಂಬಾನೇ ಟ್ರೆಂಡಿಂಗಲ್ಲಿದೆ. ಸೊ ಆಲ್ ದೀಸ್ ಆರ್ ಲೈಕ್ ರಫಿಲ್ ಹೌದು ಹೌದು, ಕಂಪ್ಲೀಟ್ ನೆಟ್ಟಲ್ಲೇ ಮಾಡಿರೋಂಥದ್ದು. ನಿಮ್ಗೆ ಆಲ್ಮೋಸ್ಟ್ ಇದನ್ನ ಒಂದು ಸ್ಟಿಚ್ ಮಾಡೋಕ್ಕೂ ನಿಮ್ಗೆ ಅರೌಂಡ್ 40-50 ಮೀಟರ್ಸ್ ಅಷ್ಟು ಬೇಕಾಗತ್ತೆ. ಹೌದು, 40 to 50 ಮೀಟರ್ಸ್ ಇದೆ ನೆಟ್ಟೆ ನೆಟ್ಟೆಡ್ ಫ್ಯಾಬ್ರಿಕ್ ಬೇಕಾಗುತ್ತೆ. ಓ ಇದು ಯಾವ ಟೈಪ್ ನೆಟ್ಟೆಡ್ ಫ್ಯಾಬ್ರಿಕ್? ಆಕ್ಚುಲಿ ಒಂದು ಚಿಕ್ಕದು ನೆಟ್, ಹೌದು ನಿಟ್ಟೆಡ್ ನೆಟ್ ಅಂತಾನು ಬರುತ್ತೆ. ನಿಟ್ಟೆಡ್ ನೆಟ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಒಂಚೂರು ಏನೇ ಲೈಕ್ ಹಾರ್ಡ್ ಪಾರ್ಟಿಕಲ್ಸ್ ಹಾಕಿದ್ರೆ ತೂತಾಗ್ಬಿಡುತ್ತೆ. ಬಟ್ ಇದು ಹಾರ್ಡ್ ನೆಟ್, ಸಾಫ್ಟ್ ನೆಟ್, ಈ ತರ ಎರಡು ನೆಟ್ ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇದು ಎಂತವ್ರಿಗೂ ಧರಿಸಿದ್ರೆ ಅಂದ್ರೆ ಫ್ಲೋ ಆಗುತ್ತೆ ಫ್ಲೋ ಆಗುತ್ತೆ. ಹೌದು, ಈಸಿಯಾಗಿ ಫ್ಲೋ ಆಗುತ್ತೆ. ಅಂಡ್ ಲುಕ್ ವೈಸ್ ಇವನ್ ಫೋಟೋ ಶೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಫೋಟೋ ಶೂಟ್ ಅಲ್ಲಿ ತುಂಬಾ ಜಾಸ್ತಿ ಯೂಸ್ ಆಗ್ತಾ ಇರೋ ಅಂತ ಗೌನ್ಗಳಿದು. ಸೊ ಇದೆಲ್ಲ ಟ್ರೆಂಡಿ ಕಲರ್ಸ್. ಹೌದು, ತೆಗೀರಿ. ಟ್ರೆಂಡಿ ಕಲರ್ಸ್ ನಿಮ್ಗೆ ಇದರಲ್ಲಿ ಲೈಕ್ ವೇರಿಯೇಷನ್ಸ್ ಇದೆ. ಲೈಕ್ ನೀವು ಅವಾಗಲೇ ನೋಡಿದ್ರೆ ಸ್ಟೆಪ್ ಫ್ರಿಲ್ಸ್ ಇತ್ತು. ಇದನ್ನ ಕಂಪ್ಲೀಟ್ ಲೈಕ್ ಬಾಟಮ್ ರಫಿಲ್ಸ್ ಬರುತ್ತೆ. ಓಕೆ, ಅಂಡ್ ಲ್ಯಾವೆಂಡರ್, ಇದು ನಿಯಾನ್ ಕಲರ್. ಲೈಕ್ ಸ್ವಲ್ಪ ನಿಮ್ಗೆ ಯಾರು ಸಟಲ್ ಕಲರ್ ಪ್ರಿಫರ್ ಮಾಡಲ್ಲ, ಸ್ವಲ್ಪ ಪಾಪ್ ಅಪ್ ಸಮಥಿಂಗ್ ಡಿಫರೆಂಟ್ ಯೂನಿಕ್ ಆಗಿ ಕಾಣಿಸ್ಬೇಕು ಅನ್ನೋರು ಈ ತರ ನಿಯಾನ್ ಕಲರ್ಸ್ ಎಲ್ಲ ಪ್ರಿಫರ್. ಓ ಫೈನ್. ಸೊ ಸಿಂಡ್ರೆಲಾ ಲುಕ್ ಕೊಡುತ್ತಾ ಇದು? ಯಾಕಂದ್ರೆ ಸ್ವಲ್ಪ ಈ ಸಿಂಡ್ರೆಲಾ ಲುಕ್ ಅಂದ ತಕ್ಷಣನೇ ವೈಟ್ ಅಂತ ಇತ್ತು. ಹೌದು, ಈ ಫೇರಿ ಟೇಲ್ ಈ ತರ ಕಾನ್ಸೆಪ್ಟ್ ಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫೇರಿ ಟೇಲ್ ಡ್ರೆಸ್ಸಸ್ ಹಾಕ್ಬೇಕು ಅನ್ನೋರು. ಓ ವಾವ್, ಇದೆಲ್ಲ ಈಗ ಫೋಟೋ ಶೂಟ್ ಅಲ್ಲಿ ಬಹಳ ಟ್ರೆಂಡ್ ಅಲ್ಲಿ ಇದೆ ಅನ್ಸುತ್ತೆ. ಸೊ ಪ್ರೀ ವೆಡ್ಡಿಂಗ್ಸ್ ಆಗ್ಲಿ, ಮೆಟರ್ನಿಟಿಗೆ ಆಗ್ಲಿ, ಇದು ಈವನ್ ಸೆಲೆಬ್ರಿಟಿ ಲೈಕ್ ಇದು ಮಲ್ಟಿ ಲೇಯರ್ಡ್ ಶೋಸ್ ಆಗ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್ ಇದೆ. ದಿಸ್ ವಿ ನೀಡ್ ಅರೌಂಡ್ 300 meters ಮ್ಯಾಮ್. 300 meters. ಓ, ಸೊ ರಫಲ್ಸ್ ಅಂದ ತಕ್ಷಣನೇ ಅದು ಫ್ಯಾಬ್ರಿಕೇ ಜಾಸ್ತಿ ಇರುತ್ತೆ. ನಿಮ್ಗೆ ರಫಲ್ ಗೌನ್ ಅಂತಂದ್ರೆ ಮಿನಿಮಮ್ ನೀಡ್ ಟು ಕೀಪ್ ಅರೌಂಡ್ 50 meters. ಸ್ಟಾರ್ಟ್ ಆಗೋದೇ 50 meters ಇಂದ. ಓಕೆ, ಬ್ಯೂಟಿಫುಲ್ ಆಗಿದೆ. ಇಂತಹ ಮತ್ತಷ್ಟು ಫ್ಯಾಷನ್ ಕ್ಷೇತ್ರದ ಮಾಹಿತಿಗಾಗಿ ಟ್ರೆಂಡ್ ಬಗ್ಗೆ ತಿಳಿದುಕೊಳ್ಳಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.